Hello everyone, welcome to Aspirant Insights. ನಿನ್ನೆ August 27, 2024 KPSC KAS ಪ್ರಿಲಿಮ್ಸ್ ಎಕ್ಸಾಮ್ ನಡೆದಿತ್ತು. ಅದರಲ್ಲಿ ಕ್ವಶನ್ ಪೇಪರ್ 1, ಪೇಪರ್ 2 ಮೇಲೆ ಆಸ್ಪಿರೆಂಟ್ಸ್ ನ ಒಪಿನಿಯನ್ ಡಿಫ್ರೆಂಟ್ ಇತ್ತು. ಸ್ವಲ್ಪ ಜನ ಪೇಪರ್ 1 ಟಫ್ ಇತ್ತು, ಸ್ವಲ್ಪ ಜನ ಪೇಪರ್ 2 ಮಾಡ್ರೇಟ್ ಇತ್ತು ಅಂತ ಹೇಳ್ತಿದ್ರು. ಹಾಗಾಗಿ ಆಸ್ಪಿರೆಂಟ್ಸ್ ಅವರು ದೇ ಕೇಮ್ ಅಕ್ರಾಸ್ ಮೆನಿ ಮಿಸ್ಟೇಕ್ಸ್, ಎರರ್ಸ್ ಇನ್ ದ KPSC ಕ್ವಶನ್ ಪೇಪರ್ ಬೋತ್ ಇನ್ ಪೇಪರ್ 1, ಪೇಪರ್ 2. ಎರಡು ಪೇಪರ್ ಅಲ್ಲಿ ಮಿಸ್ಟೇಕ್ಸ್ ಇದ್ವು, ಎರರ್ಸ್ ಇದ್ವು, ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ ಇದ್ವು ಅಂತ ಆಸ್ಪಿರೆಂಟ್ಸ್ ಕಂಪ್ಲೇಂಟ್ಸ್ ಇದ್ವು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. KPSC KS ಫಿಲಿಮ್ಸ್ 2024 ಅದರಲ್ಲಿ ಯಾವ ಕ್ವಶನ್ಸ್ ಅಲ್ಲಿ ಏನೇನು ಮಿಸ್ಟೇಕ್ಸ್, ಎರರ್ ಇದ್ವು. ಈಗ ಆಗ್ಬಹುದು ನಾನು ಯಾವ್ದೋ ಒಂದು ಕ್ವಶನ್ ಬಿಟ್ಟಿರ್ಬೋದು, ಅದ್ ಇದ್ರೆ ನನ್ನ ಗಮನಕ್ಕೆ ಪ್ಲೀಸ್ ತನ್ನಿ. ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು KPSCಗೆ ಒಂದು ಮೆಸೇಜ್ ಕೊಡ್ಬೇಕಂತ ಈ ವಿಡಿಯೋ ಮಾಡ್ತಿದ್ದೀನಿ. ಆಸ್ಪಿರೆಂಟ್ಸ್ ಕಮ್ಯುನಿಟಿ ಇಂದ ಒಂದು ಮೆಸೇಜ್ ಹೋಗ್ಬೇಕಂತ KPSCಗೆ ಈ ವಿಡಿಯೋ ಮಾಡ್ತಿದ್ದೀನಿ, ಎಸ್ಪೆಷಲಿ ದ ಚೇರ್ಮನ್ ಅಂಡ್ ದ ಎಕ್ಸಾಮ್ ಕಂಟ್ರೋಲರ್ಗೆ. ಹಾಗಾಗಿ ಮೊದಲು ಈ ಪೇಪರ್ನ ಅನಲೈಸ್ ಮಾಡೋಣ. ಏನ್ ಎರರ್ಸ್ ಇದ್ವು, ಏನ್ ಮಿಸ್ಟೇಕ್ಸ್ ಇದ್ವು, ದೆನ್ ಲಾಸ್ಟ್ ಅಲ್ಲಿ ನಾವು ಒಂದು ಸಜೆಷನ್ಸ್, ಅಡ್ವೈಸ್ ಕೊಡೋಣ KPSCಗೆ. ಅದಕ್ಕಿಂತ ಮುಂಚೆ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಅಲ್ಲಿ ಒಂದು ಮಧ್ಯಪ್ರದೇಶ್ ಚೇರ್ಮನ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನೇಷನ್ ಅವ್ರ ಚೇರ್ಮನ್ ಇದು ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಹೆಂಗ್ ಮಾಡ್ತಾರೆ ಅಂತ ಒಂದು ಪ್ರೊಸೀಜರ್ ಹೇಳಿದ್ರು. ಆ ಪ್ರೊಸೀಜರ್ನ ಒಂದ್ಸಲ ನಿಮಗೆ ಹೇಳೋಣ. ಮೋಸ್ಟ್ ಆಲ್ ನನಗೆ ಅನ್ಸುತ್ತೆ ಆ ಸೇಮ್ ಪ್ರೊಸೀಜರ್ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಅದೇ ಫಾಲೋ ಮಾಡ್ತಾರಂತ. ಆ ಪ್ರೊಸೀಜರ್ ಏನಿತ್ತಂದ್ರೆ, ಫಾರ್ ಎಕ್ಸಾಂಪಲ್ KPSC ಅವರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ, ಪ್ರೊಫೆಸರ್ಸ್ನ, ಟಾಪ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ PhD ಹೋಲ್ಡರ್ಸ್ ಅವ್ರು ಕರೀತಾರೆ. ಕರೆದು ಅವರಿಗೆ ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಂತ ಆನ್ ದಿ ಬೇಸಿಸ್ ಆಫ್ ಸಿಲೆಬಸ್ ಕೊಡ್ತಾರೆ. ಆ ಎಕ್ಸ್ಪರ್ಟ್ ಕಮಿಟಿ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಒಂದಲ್ಲ, 1, 2, 3, 4 ಮಾಡ್ಬೋದು. ಓಕೆ, ನಂಬರ್ ಆಫ್ ಕ್ವಶನ್ ಪೇಪರ್ ಸೆಟ್ಸ್ ರೆಡಿ ಮಾಡ್ತಾರೆ. ರೆಡಿ ಮಾಡಿ KPSC ಹೆಡ್ಗೆ ಕೊಡ್ತಾರೆ. KPSC ಹೆಡ್ ಯಾವ್ದು ಒಂದು ರ್ಯಾಂಡಮ್ಲಿ, ಅವ್ರು ಕೂಡ ಗೊತ್ತಿಲ್ಲ ಅದ್ರ ಯಾವ ಕ್ವಶನ್ ಪೇಪರ್ ಎಲ್ಲಿ ಏನಿದೆ ಅಂತ ಅವ್ರು ಕೂಡ ಗೊತ್ತಿಲ್ಲ, ರ್ಯಾಂಡಮ್ಲಿ ಒಂದು ಕ್ವಶನ್ ಪೇಪರ್ ತೆಗೆದು ಗೌರ್ಮೆಂಟ್ ಪ್ರೆಸ್ನ ಪ್ರಿಂಟ್ ಮಾಡಕ್ ಕೊಡ್ತಾರೆ. ಗೌರ್ಮೆಂಟ್ ಪ್ರೆಸ್ ಪ್ರಿಂಟ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಕಾನ್ಫಿಡೆನ್ಷಿಯಲ್ ಆಗಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಡೇ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಆ ಸೈಕಲ್ ಅಲ್ಲಿ ಪ್ರಿಂಟ್ ಎಕ್ಸ್ಪರ್ಟ್ ಕಮಿಟಿ ಹೆಡ್ಗೆ ಕೊಡ್ತಾರೆ. ಹೆಡ್ ಒಂದು ಯಾವ್ದೊಂದು ಕ್ವಶನ್ ಪೇಪರ್ ಸೆಲೆಕ್ಟ್ ಮಾಡ್ತಾರೆ ರ್ಯಾಂಡಮ್ಲಿ, ಅವ್ರಿಗೆ ಕೂಡ ಗೊತ್ತಿಲ್ಲ ಎನ್ವೆಲಪ್ ಅಲ್ಲಿ ಯಾವ ಕ್ವಶನ್ ಪೇಪರ್ ಇದೆ ಅಂತ, ಏನಿದೆ ಅಂತ ಗೊತ್ತಿಲ್ಲ. ಅದು ಪ್ರಿಂಟ್ ಆದ್ಮೇಲೆ ಡೈರೆಕ್ಟ್ಲಿ ಪ್ಯಾಕ್ ಆಗಿ ಎಕ್ಸಾಮ್ ಡೇ ಹೊರಗೆ ಬಂದು ಸ್ಟೂಡೆಂಟ್ಗೆ ಸಿಗುತ್ತದು. ಸೊ ಸ್ಟೂಡೆಂಟ್ಸ್ ಆರ್ ದ ಫಸ್ಟ್, ಆಸ್ಪಿರೆಂಟ್ಸೇ ಫಸ್ಟ್ ನೋಡೋದು ಕ್ವಶನ್ ಪೇಪರ್. ಎಕ್ಸ್ಪರ್ಟ್ ಕಮಿಟಿ ಆದ್ಮೇಲೆ ಫಸ್ಟ್ ನೋಡೋದು ಸ್ಟೂಡೆಂಟ್ಸೇ ಆ ಕ್ವಶನ್ ಪೇಪರ್ ಏನೈತೆ ಅಂತ, ಕ್ವಶನ್ ಪೇಪರ್ ಅಲ್ಲಿ ಯಾವ ಕ್ವಶನ್ಸ್ ಇದೆ ಅಂತ. ಈವನ್ ಚೇರ್ಮನ್ಗೆ ಕೂಡ ಗೊತ್ತಿಲ್ಲ ಅವ್ರ ಪ್ರಕಾರ, ಅವ್ರು ಹೇಳಿರೋದ್ ಪ್ರಕಾರ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಯಾರಿಗಾನ ಈ ಆರ್ಟಿಕಲ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಆ ಆರ್ಟಿಕಲ್ ನ ಲಿಂಕ್ ಶೇರ್ ಮಾಡ್ತೀನಿ ನಾನು. ಸೆಕೆಂಡ್, KPSC ಕ್ವಶನ್ ಪೇಪರ್ ಮೇಲೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ಸ್ ಮೇಲೆ ಅವರು ಒಂದು ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ, ಇನ್ ಕೇಸ್ ನೀವು ಕನ್ನಡಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಏನೋ ಕನ್ಫ್ಯೂಷನ್ ಆದ್ರೆ ನೀವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ರೆಫರ್ ಮಾಡಿ, ಆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುತ್ತೆ ಅದ್ರ ಮೇಲೆ ರಿಲೇ ಮಾಡಿ ಅಂತ ಹೇಳ್ತಾರೆ. ಅದೇ, ಇಫ್ ದೇರ್ ಇಸ್ ಎನಿ ಕನ್ಫ್ಯೂಷನ್ ಇನ್ ದ ಟ್ರಾನ್ಸ್ಲೇಷನ್ ಆಫ್ ಕನ್ನಡ ಕ್ವಶನ್ಸ್, ಕ್ಯಾಂಡಿಡೇಟ್ ಶಾಲ್ ರೆಫರ್ ದ ಕ್ವಶನ್ಸ್ ಇನ್ ಇಂಗ್ಲಿಷ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್. ಇದು ಒಂದು. ಈಗ ಏನಾಗುತ್ತಂದ್ರೆ, ಫಾರ್ ಎಕ್ಸಾಂಪಲ್ ಇದು ಥರ್ಡ್ ಕ್ವಶನ್ ನೋಡಿ. ಈ ಥರ್ಡ್ ಕ್ವಶನ್ ಅಲ್ಲಿ ಇವ್ರೇನ್ ಕೊಟ್ಟಿದ್ದಾರೆ, ಇಂಗ್ಲಿಷ್ ಕನ್ನಡಲ್ಲಿ ರಾಜ್ಯಸಭೆ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ರಾಜ್ಯಸಭೆ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ
ರಾಜ್ಯಸಭೆ ಅಂತ ಕೊಟ್ಟಿದ್ದಾರೆ. ಈಗ ಅದೇ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ರಾಜ್ಯಸಭೆ ಅಂತ ಕೊಟ್ಟಿದ್ದಾರೆ, ಅದನ್ನ ಕನ್ವರ್ಟ್ ಮಾಡಿದ್ರೆ ಏನು, ರಾಜ್ಯಸಭಾ ಆಗುತ್ತೆ ಅದು. ಅದೇ ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ಟೇಟ್ ಅಸೆಂಬ್ಲಿ ಅಂತ ಕೊಟ್ಟಿದ್ದಾರೆ. ನೀನು ಯಾವಾಗ ಈ ಕ್ವಶನ್ ಓದ್ತಿರಲ್ಲ, ರಾಜ್ಯಸಭಾದಲ್ಲಿ ಆ ಪೊಲಿಟಿಕಲ್ ಪಾರ್ಟೀಸ್ ರೆಕಗ್ನೈಸ್ ಮಾಡೋದು ಎಲೆಕ್ಷನ್ ಅಲ್ಲಿ ಏನು ಕನ್ಫ್ಯೂಷನ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಏನೋ ಒಂದು ತಪ್ಪಿದೆ ಅಂತ ಅಂದಾಜ್ ಮೇಲೆ ಇಂಗ್ಲಿಷ್ ಅಲ್ಲಿ ನೋಡ್ತಾರೆ, ಅವಾಗ ಸ್ಟೇಟ್ ಅಸೆಂಬ್ಲಿ ಅಂತ ಕಾಣುತ್ತೆ, ಅವಾಗ ಅವರಿಗೆ ಒಂದು ಲೈಕ್ ಪ್ರಾಪರ್ ಕ್ವಶನ್ ಅರ್ಥ ಆಗುತ್ತೆ, ಅವಾಗ ಸಾಲ್ವ್ ಮಾಡ್ತಾರೆ. ಆದ್ರೆ ಇಲ್ಲಿ ಮೆಸೇಜ್ ಏನ್ ಕೊಡೋದಿತ್ತಂದ್ರೆ, ಈ ಡ್ಯೂರಿಂಗ್ ಅವರು ರಾಜ್ಯಸಭೆ ಓದ್ತಾರೆ, ಕ್ವಶನ್ ಓದ್ತಾರೆ, ಅರ್ಥ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ, ಒಂದ್ಸಲ ಓದ್ತಾರೆ, 2 ಸಲ ಓದ್ತಾರೆ, ಅರ್ಥ ಆಗ್ತಿಲ್ಲ ಅಂತ, ಮತ್ತೆ ಅವ್ರು ಟೈಮ್ ವೇಸ್ಟ್ ಆಗುತ್ತೆ, ಆಮೇಲೆ ಇಂಗ್ಲಿಷ್ ಅಲ್ಲಿ ನೋಡ್ತಾರೆ, ಅವಾಗ ಅರ್ಥ ಮಾಡ್ಕೊಂಡು ಮತ್ತೆ ಸಾಲ್ವ್ ಮಾಡ್ತಾರೆ. ಇದರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಆಂಗ್ಸೈಟಿ ಇರುತ್ತೆ ಅವರಿಗೆ, ಸ್ಟ್ರೆಸ್ ಇರುತ್ತೆ. ಆ ಟೈಮಲ್ಲಿ ಸ್ಟ್ರೆಸ್, ಆಂಗ್ಸೈಟಿ, ಟೈಮ್ ವೇಸ್ಟ್ ಆಗುತ್ತಾ ಇಲ್ಲ, ಎಲ್ಲರಿಗಾಗಿರ್ಬೋದು. ದಟ್ಸ್ ವೈ KPSC ಇದನ್ನ ನೋಡ್ತಿರ್ಬೇಕು. ಈ 3 ಟೈಮ್ ವೇಸ್ಟ್, ಆಂಗ್ಸೈಟಿ, ಸ್ಟ್ರೆಸ್ ಆಗಬಾರ್ದು ಸ್ಟೂಡೆಂಟ್ಸ್ಗೆ, ಆ ತರ ನೋಡ್ಕೋಬೇಕು. ಬಿಕಾಸ್ KPSC ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಇವ್ರ ಕೆಲಸ ಏನ್ ಮಾಡಬೇಕು, ವೆಲ್ಫೇರ್ ಸ್ಟೇಟ್ ನೋಡ್ಬೇಕು. ಇವರು ವೆಲ್ಫೇರ್ ಎಲ್ಲರಿಗೆ ಒಳ್ಳೇದಾಗಬೇಕು, ಆ ತರ ನೋಡ್ಕೋಬೇಕು. ಇವ್ರು ಕಷ್ಟ ಮಾಡ್ತಿದ್ದಾರೆ ಹುಡುಗರಿಗೆ, ರಾಜ್ಯಸಭೆ ಕೊಟ್ಟು ಇಂಗ್ಲಿಷಲ್ಲಿ ಕರೆಕ್ಟ್ ಕೊಟ್ಟು, ಕನ್ನಡದಲ್ಲಿ ತಪ್ಪು ಕೊಟ್ಟು, ಟೈಮ್ ವೇಸ್ಟ್. ಇಲ್ಲಿ ಇಂಗ್ಲಿಷ್ ಹುಡುಗರು ಜಲ್ದಿ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ, ಅದನ್ನೇ ಕನ್ನಡ ಹುಡುಗರು ಇಲ್ಲಿ ಸಾಲ್ವ್ ಮಾಡಕ್ ಕಷ್ಟ ಆಗುತ್ತೆ, ಟೈಮ್ ವೇಸ್ಟ್ ಮಾಡ್ಕೊಂತಾರೆ. ಈಗ ಅಪ್ಪರ್ ಹ್ಯಾಂಡ್ ಆಯ್ತಾ, ಅಪ್ಪರ್ ಹ್ಯಾಂಡ್ ಆಯ್ತಾ ಇಂಗ್ಲಿಷ್ ಸ್ಟೂಡೆಂಟ್ಸ್ಗೆ, ಸ್ವಲ್ಪ ಜಲ್ದಿ ಸಾಲ್ವ್ ಮಾಡ್ಕೊಂಡು 30 ಸೆಕೆಂಡ್ ಇರಲಿ, 1 ಮಿನಿಟ್ ಇರಲಿ, ಜಲ್ದಿ ಸಾಲ್ವ್ ಮಾಡ್ಕೊಂತಾರೆ. ಹಾಗಾಗಿ ಏನಾಗುತ್ತೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಲ್ಲ ಇದು. ಸೆಕೆಂಡ್ ಇಲ್ಲಿ ನೋಡಿ ಏನ್ ಮಾಡ್ತಾನೆ, ಪರ್ಮನೆಂಟ್ ಲೋಕ್ ಅದಾಲತ್ ಏನಿದೆ ಇಲ್ಲಿ, ಪರ್ಮನೆಂಟ್ ಲೋಕ್ ಅದಾಲತ್ ವೇರ್ ಸೆಟಪ್ ಆಫ್ಟರ್ ದ ಲೋಕ್ ಅದಾಲತ್ ಆಕ್ಟ್ 2002. ಅದೇ ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾರೆ, 2022. ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ, ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ. ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಓದ್ತಾನೆ ಅದನ್ನ ಆ ಕ್ವಶನ್ ನೋಡಿದ ಮೇಲೆ ಅವನಿಗೆ ಅನ್ಸುತ್ತೆ, ಓಕೆ ಇವರು ಲೋಕ ಅದಾಲತ್ ಡೇಟೆ ರಾಂಗ್ ಕೊಟ್ಟಿದ್ದಾರೆ ಅಂತ ಎ ಆಪ್ಷನ್ ನ ಅವನು ಎಲಿಮಿನೇಟ್ ಮಾಡ್ತಾನೆ, ತೆಗಿತಾನೆ ಎ ಆಪ್ಷನ್ ನ. ಹಾಗಾಗಿ ಆನ್ಸರ್ ಯಾವ್ದೊಂದು ಬರುತ್ತೆ ಅವನಿಗೆ, ಹೌದಾ. ಅದೇ ಇಂಗ್ಲಿಷ್ ಹುಡುಗರು ಆಪ್ಷನ್ ನ ಓದ್ತಾರೆ, ಕರೆಕ್ಟ್ ಇರ್ಬೋದು ಅಂತ ಕರೆಕ್ಟ್ ಮಾಡ್ತಾರೆ. ಇದು ತಪ್ಪಾ, ಇದು ನ್ಯೂಮರಿಕಲ್ ಮಿಸ್ಟೇಕ್, ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ. ಕನ್ನಡ ಮೀಡಿಯಂ ಹುಡುಗರು ಇದೇ ನೋಡ್ತಿರ್ಬೇಕಾ, ಬೇರೆ ಕೆಲಸ ಇಲ್ವಾ? ಪೇಪರ್ ಅಲ್ಲಿ ಕನ್ನಡ ಕೂಡ ಓದಿ, ಇಂಗ್ಲಿಷ್ ಕೂಡ ಓದಿ, ಇದು ಮಾಡ್ಕೊಳಕ್ ಆಗಲ್ಲ. ಇಷ್ಟು ಲೆಂತ್ ಕ್ವಶನ್ ಪೇಪರ್ ಮಾಡಿದ್ರಲ್ಲ, UPSC ಕೂಡ ಯಾವತ್ತು ಮಾಡಿಲ್ಲ. KPSC 70 pages ಆಫ್ ಲೆಂತ್ ಕ್ವಶನ್ ಪೇಪರ್ ರೆಡಿ ಮಾಡಿದ್ದಾರೆ. ಆ ಲೆಂತ್ ಕ್ವಶನ್ ಪೇಪರ್ ಇದ್ದ ಕಾರಣ ಹುಡುಗರಿಗೆ ಟೈಮ್ ಇದ್ದಿಲ್ಲ ವೆರಿಫೈ ಮಾಡ್ಕೊಳಕ್ಕೆ. ಕನ್ನಡದಲ್ಲಿ ಹೋದ್ರು ಕನ್ನಡ ಓದ್ಕೊಂತ ಇದ್ರು, ಕಂಟಿನ್ಯೂಸ್ ಇಂಗ್ಲಿಷ್ ಹೋದ್ರು ಇಂಗ್ಲಿಷ್ ಓದ್ಕೊಂಡು ಹೋದ್ರು. ಯಾರಿಗೆ ಇಂಗ್ಲಿಷ್ ಅರ್ಥ ಆಗಿಲ್ಲ ಅಂದ್ರೆ ಕನ್ನಡ ನೋಡಿದ್ರೆ ಕನ್ನಡ ಕೂಡ ಅರ್ಥ ಆಗ್ತಿಲ್ಲ, ಕನ್ನಡ ಅವ್ರಿಗೆ ಇಂಗ್ಲಿಷ್ ನೋಡ್ಬೇಕಂದ್ರೆ ಇಂಗ್ಲಿಷ್ ಅರ್ಥ ಆಗ್ತಿಲ್ಲ. ಅಂತ ಪರಿ ಎರರ್ಸ್, ಮಿಸ್ಟೇಕ್ಸ್ ಇದೆ. ಈಗ ಇದು ನ್ಯೂಮರಿಕಲ್ ಮಿಸ್ಟೇಕ್, ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ. ಇದನ್ನ ಏನ್ ಮಾಡ್ತಾರೆ KPSC, ಈಗ ಗ್ರೇಸ್ ಕೊಡ್ಬೋದು, ಇಲ್ಲಾಂದ್ರೆ ವಾಮಿಟ್ ಮಾಡ್ಬೋದು. ವಾಮಿಟ್ ಅಂದ್ರೆ ಇದು 2 ಮಾರ್ಕ್ಸ್ ತೆಗಿಬಹುದು, ಯಾರಿಗೆ ಸಿಗಲ್ಲ 2 ಮಾರ್ಕ್ಸ್ ಅಂತ. ಹಾಗಾದ್ರೆ ಲೋಕ್ ಅದಾಲತ್ ಯಾವ ಹುಡುಗ ಚೆನ್ನಾಗಿ ಓದಿರ್ತಾನೆ, ಅವನು ಇದು ಕ್ವಶನ್ ನನಗೆ ಈಸಿ ತಪ್ಪ ಅಂತ ಸಾಲ್ವ್ ಮಾಡಿರ್ತಾನೆ, ಅವನಿಗೆ ಈ KPSC ಅಕಸ್ಮಾತ್ 2 ಮಾರ್ಕ್ಸ್ ತೆಗ್ದ್ರೆ ಎಲ್ಲರಿಗೆ ಏನ್ ಮಾಡ್ಬೇಕು, ಅವಾಗ ಲಾಸ್ ಅಲ್ಲ ಅವನಿಗೆ. ಓದಿದ್ದವನು ಲೋಕ್ ಅದಾಲತ್, ಜಸ್ಟ್ ಫಾರ್ ಯರ್ ಮಿಸ್ಟೇಕ್ ಯು ಆರ್ ರಿಮೂವಿಂಗ್ 2 ಮಾರ್ಕ್ಸ್. ಇದು ತಪ್ಪಿದು. ಮತ್ತೆ ಇದು ನೋಡಿ, ಇಲ್ಲೇನ್ ಕೊಟ್ಟಿದ್ದಾನೆ ಕನ್ನಡದಲ್ಲಿ, ರಾಜಕುಮಾರಿ ಅಮೃತ್ ಕೌರ್ ಅಂತ ಕೊಟ್ಟಿದ್ದಾನೆ. ಅದೇ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾನೆ, ರಾಜ್ಕುಮಾರಿ ಅನ್ರಿತ್ ಕೌರ್ ಅಂತ ಕೊಟ್ಟಿದ್ದಾನೆ. ಅನ್ರಿತ್ ಇಲ್ಲಿ ಅಮೃತ್ ಕೊಟ್ಟಿದ್ದಾನೆ, ಇಲ್ಲಿ ಅನ್ರಿತ್ ಕೊಟ್ಟಿದ್ದಾನೆ. ಡಿಫರೆನ್ಸ್ ಇದನ್ನ ಇಲ್ಲ. ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇಲ್ಲಿ ನ್ಯೂಮರಿಕಲ್ ಮಿಸ್ಟೇಕ್, ಇಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್. ನೋಡಿ, ಇಲ್ಲಿ ಟ್ರಾನ್ಸ್ಲೇಷನ್, ಇಲ್ಲಿ ನ್ಯೂಮರಿಕಲ್, ಇಲ್ಲಿ ಸ್ಪೆಲ್ಲಿಂಗ್, 3 ಮಿಸ್ಟೇಕ್ಸ್ ಅದು ಇಲ್ಲಿ. ಓಕೆ, ಮತ್ತೆ ಈ ಕ್ವಶನ್ ಬನ್ನಿ. ಇಲ್ಲೇನ್ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಡೈರೆಕ್ಟ್ ನೋಡೋಣ. ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಈಸ್ ಎ ಪರ್ಸನ್ ರಿಜಿಸ್ಟರ್ಡ್ ಹ್ಯಾಸ್ OCI card holder under the Citizenship Act 1955. It will be headed by the retired IAS officer Muhammad Sanullah. ಈ
ಇಟ್ ವಿಲ್ ಬಿ ಹೆಡೆಡ್ ಬೈ IAS ಆಫೀಸರ್. ಮತ್ತೆ ಇದಕ್ಕೇನ್ ಲಿಂಕ್ ಇದೆ? ಈ ಆಪ್ಷನ್ ಹೆಂಗ್ ಬಂತು? ಇಲ್ಲಿ ಲಿಂಕ್ ಹೆಂಗಾಯ್ತು ಇದು? ಅಕಸ್ಮಾತ್ ರ್ಯಾಂಡಮ್ಲಿ ಹುಡುಗ ಓದ್ತಿದ್ದ, ಅವನೇನ್ ಅನ್ಕೊಂತಾನೆ, ಅರೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಯಾವ್ದೊಂದು ಕಮಿಟಿ ಇರ್ಬೋದು, ಆ ಕಮಿಟಿ ಹೆಡ್ ಮೊಹಮ್ಮದ್ ಸನಾವುಲ್ಲಾ ಇರ್ಬೋದು, ನನಗೆ ಗೊತ್ತಿಲ್ಲ, ಸನಾವುಲ್ಲಾನ ಇದ್ನ ಬೇರೆ ಇದ್ನ ಅಂತ ಅವ್ನ್ ಮಾಡ್ತಾನೆ. ಬೇಡಪ್ಪ ದಿಸ್ ಎದಿರ್ಬೇಕು, ನೆಗೆಟಿವ್ ಮಾರ್ಕಿಂಗ್ ಇರ್ತಂತ ಅವ್ನ್ ಮಾಡ್ತಾನೆ, ಕಟ್ ಮಾಡಿ ಹೋಗ್ಬಿಡ್ತಾನೆ, ಬಿಟ್ಬಿಡ್ತಾನೆ ಕ್ವಶನ್ನ. ಅವನಿಗೆ ಲಾಸಾ? ಇಲ್ಲ, ಡೆಫಿನೆಟ್ಲಿ ಲಾಸ್, ಡೆಫಿನೆಟ್ಲಿ ಲಾಸ್. ಹೀಗಾಗಿ ಇದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಲ್ಲ. ಓಕೆ, ಅದನ್ನೇ ನೋಡಿ, ಈ ಆಪ್ಷನ್ ಸಿ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾನೆ, ಇಟ್ ವಿಲ್ ಬಿ ಹೆಡೆಡ್ ಬೈ ರಿಟೈರ್ಡ್ IAS ಆಫೀಸರ್ ಮೊಹಮ್ಮದ್ ಸನಾವುಲ್ಲಾ. ಅದೇ ಪೇಪರ್ 2 ದಲ್ಲಿ ಇಲ್ಲಿ ಒಂದು ಆಪ್ಷನ್ ಐತಿ. ಪೇಪರ್ 2 ಇದು ಪೇಪರ್ 1, ಇದು ಪೇಪರ್ 2. ಇಲ್ಲಿ ಒಂದು ಆಪ್ಷನ್ ಇತ್ತು, ಬಿ ಆಪ್ಷನ್, ಇಟ್ ವಿಲ್ ಬಿ ಹೆಡೆಡ್ ಬೈ ರಿಟೈರ್ಡ್ IAS ಆಫೀಸರ್ ಮೊಹಮ್ಮದ್ ಸನಾವುಲ್ಲಾ. ಇದು ಯಾವ ಕ್ವಶನ್? ಸ್ಟೇಟ್ ಫೈನಾನ್ಸ್ ಕಮಿಷನ್ ಪೇಪರ್ 2 ಇದು ಪೇಪರ್ 2, ಇದು ಪೇಪರ್ 1. ಇಲ್ಲಿ ಹೆಂಗ್ ಬಂತು? ಈ ಸೆಂಟೆನ್ಸ್ ಸೇಮ್ ಸೆಂಟೆನ್ಸ್ ಇಲ್ಲಿ ಐತಾ? ಇದು ಇಲ್ಲಿಂದ ಇಲ್ಲಿ ಹೆಂಗ್ ಬಂತು? ಅದು ಹೆಂಗ್ ಬಂತು? ಈ ಸ್ಟೇಟ್ಮೆಂಟ್ ಪೇಪರ್ 2 ಅಲ್ಲಿ ಇರೋದು ಪೇಪರ್ 1 ಅಲ್ಲಿ ಹೆಂಗ್ ಬಂತು? ಓಕೆ, ಕೋಇನ್ಸಿಡೆನ್ಸ್ ಇರ್ಬೋದು, ಬಂದ್ರೂ ಕೂಡ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಇದು ಮಿಕ್ಸಪ್ ಹೆಂಗಾಯ್ತು ಇದು ಎರಡು? ಅದು ನಮ್ ಕ್ವಶನ್, ದಟ್ಸ್ ಅವರ್ ಕ್ವಶನ್. ಅದು ಮಿಕ್ಸಪ್ ಹೆಂಗಾಯ್ತು ಅಂತ ಅರ್ಥ ಆಗ್ತಿಲ್ಲ ನನಗೆ. ಹೀಗಿರ್ಬೋದು, ಎಕ್ಸ್ಪರ್ಟ್ ಕಮಿಟಿ ಇರುತ್ತಲ್ಲ, ಅದು ಎರಡು ಕ್ವಶನ್ ಪೇಪರ್ ಅವರೇ ತಯಾರು ಮಾಡ್ತಿರ್ಬೋದು, ಇಲ್ಲಾಂದ್ರೆ ಇದು ಕ್ವಶನ್ ಪೇಪರ್ ಬೇರೆ ಅವ್ರು ಮಾಡ್ತಿರ್ಬೋದು, ಪೇಪರ್ 1 ಇದು ಪೇಪರ್ 2 ಬೇರೆ ಮಾಡ್ತಿರ್ಬೋದು, ಏನಾದ್ರು ಗೊತ್ತಿಲ್ಲ. ಇದು ಮಿಕ್ಸಪ್ ಹೆಂಗಾಯ್ತು? ದಟ್ ಈಸ್ ದ ಕ್ವಶನ್ ಮಾರ್ಕ್. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಸಿ ಓದೋಣ ಡೈರೆಕ್ಟ್. ಇನ್ ಕರ್ನಾಟಕ ನಿಯರ್ಲಿ 30% ಆಫ್ ಮೆನ್ ಅಂಡ್ ವಿಮೆನ್ ಬಿಟ್ವೀನ್ 15 to 49 ಇಯರ್ಸ್ ಆಫ್ ಏಜ್ ಆರ್ ಓವರ್ ವೇಟ್ ಅಂಡ್ ಒಬೀಸ್. ಓವರ್ ವೇಟ್ ಮತ್ತೆ ಒಬೀಸ್ ಇದಾರೆ ಅಂತ. 30% ಆಫ್ ಮೆನ್ ಅಂಡ್ ವಿಮೆನ್ ಬಿಟ್ವೀನ್ ದ ಏಜ್ ಆಫ್ 15 to 49. ಅದೇ ಇಂಗ್ಲಿಷ್ ಅಲ್ಲಿ ಓದೋಣ. ಏನ್ ಕೊಟ್ಟಿದ್ದಾನೆ? ಕರ್ನಾಟಕದಲ್ಲಿ ಸರಿ ಸುಮಾರು ಪುರುಷ ಮತ್ತು ಮಹಿಳೆಯರ 15 ಇಂದ 49 ವರ್ಷಗಳ ವಯಸ್ಸಿನ ನಡುವೆ ಇರುವ ಕ್ಷೇತ್ರ 30 ಏನು ಇದು? ಓವರ್ ವೇಟ್ ಒಬಿಸ್ ಎರಡು ಕೊಟ್ಟೇ ಇಲ್ಲ, ಈ ಎರಡು ಟರ್ಮ್ಸ್ ಕೊಟ್ಟೇ ಇಲ್ಲ. ಇಲ್ಲಿ ಹುಡುಗರು ಏನ್ ಮಾಡ್ಬೇಕು? ಅರ್ಥ ಆಗಿಲ್ಲ ಅಂತ ಇಲ್ಲಿ ಜಂಪ್ ಮಾಡ್ಬೇಕು ಮತ್ತೆ. ಅವಾಗ ಏನಾಗುತ್ತೆ ಅವನಿಗೆ, ಪ್ರತಿಯೊಂದು ಕ್ವಶನ್ ಏನೋ ಮಿಸ್ಟೇಕ್ ಇದೆ ಅಂತ ಪ್ರತಿ ಒಂದು ಕ್ವಶನ್ಗೆ ಅವನು ಕನ್ನಡ ಕೂಡ ಓದ್ತಾನೆ, ಇಂಗ್ಲಿಷ್ ಕೂಡ ಓದ್ತಾನೆ, ಟೈಮ್ ವೇಸ್ಟ್ ಆಗುತ್ತಿಲ್ಲ. ಅದರಲ್ಲಿ ನೀವು ಕೊಟ್ಟಿರೋದು 70 pages ಕ್ವಶನ್ ಪೇಪರ್. ಟೈಮ್ ವೇಸ್ಟ್ ಆಗುತ್ತಿಲ್ಲ, ಆಂಗ್ಸೈಟಿ ಆಗುತ್ತಿಲ್ಲ, ಸ್ಟ್ರೆಸ್ ಆಗುತ್ತಿಲ್ಲ. ಅವ್ನ ಟೈಮ್ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ದಬ್ ಹೊಡ್ಕೊಂಡಿರ್ತದೆ. ಹೌದಾ? KPSC ಇಲ್ಲಿ ಅರ್ಥ ಮಾಡ್ಕೋಬೇಕು, ಕಾನ್ಸ್ಟಿಟ್ಯೂಷನ್ ಬಾಡಿ ಇದು, ಅಪೆಕ್ಸ್ ಬಾಡಿ ಇನ್ ದ ಸ್ಟೇಟ್ ಟು ಕಂಡಕ್ಟ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. UPSC ಇಂಡಿಯಾಕ್ಕೆ ಹಂಗೆ KPSC ಕರ್ನಾಟಕಕ್ಕೆ ಅಷ್ಟು ದೊಡ್ಡ ಬಾಡಿ ಇದು. ಇಷ್ಟು ಸಿಲಿ ಮಿಸ್ಟೇಕ್ ಇದು ಏನ್ ಮಿಸ್ಟೇಕ್ ಇದು? ಯಾವ ಮಿಸ್ಟೇಕ್ ಇದು? ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ, ನ್ಯೂಮರಿಕಲ್ ಮಿಸ್ಟೇಕ್ ಕೂಡ ಅಲ್ಲ. ಇದು ಯಾವ ಮಿಸ್ಟೇಕ್ ಅಂತೀರಾ ಹೇಳಿ? ಓವರ್ ವೇಟ್ ಅಂಡ್ ಒಬೀಸ್ ಅದು ತೆಗ್ದೇ ಬಿಟ್ರ ಅದನ್ನ. ಮತ್ತೆ ಇಲ್ಲಿ ಮಿಕ್ಸಪ್ ಮಿಸ್ಟೇಕ್ ಮಾಡಿದ್ದಾರೆ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ನೋಡಿದ್ರೆ ಅದು ವರ್ಡೇ ಏನಂತಾರೆ ಅದಕ್ಕೆ ತೆಗ್ದಾಕ್ಬಿಟ್ರ ಅವರು, ಆ ಮಿಸ್ಟೇಕ್. ಮತ್ತೆ ಈ ಕ್ವಶನ್ ಅಲ್ಲಿ ಇದು ನೋಡಿ, ಅದೇ ಸ್ಟೇಟ್ ಫೈನಾನ್ಸ್ ಕಮಿಷನ್ ಹೇಳಿದ್ನಲ್ಲ ನನ್ನ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಹೇಳಿದ್ದಾರೆ. ಯಾವ್ದು ರಾಂಗ್ ಸ್ಟೇಟ್ಮೆಂಟ್ ಇದೆ ಅದು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದೇ ಕನ್ನಡದಲ್ಲಿ ಓದಿದ್ರೆ ಇವರು ಸರಿಯಾದ ಆಪ್ಷನ್ ಯಾವುದು ಅದು ಹುಡುಕ್ಬೇಕಂತ ಹೇಳ್ತಿದ್ದಾರೆ. ಇದು ಯಾವ ಮಿಸ್ಟೇಕ್ ಅಪ್ಪ ಇದು ಟ್ರಾನ್ಸ್ಲೇಷನ್ ಮಿಸ್ಟೇಕಾ? ಫುಲ್ ಆಫ್ ಎರರ್ ಮಿಸ್ಟೇಕ್ ಇದು, ಎರರ್ ಮಿಸ್ಟೇಕ್. ಇದು ಹೆಂಗ್ ಪಾಸಿಬಲ್ ಇದೆ? ಟ್ರಾನ್ಸ್ಲೇಷನ್ ಹೌದಪ್ಪ, ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್, ಅದು disgusting. Cannot believe such a constitutional body which is the apex body in the state is preparing such level of question paper, substandard, understandard. ಇದಕ್ಕಿಂತ ಇನ್ಸ್ಟಿಟ್ಯೂಟ್ಸ್ ಕ್ವಶನ್ ಪೇಪರ್ಸ್ ಆರ್ ಬೆಟರ್. ಹಾಗಾಗಿ ತೋರಿಸಿ, ಯಾಕಂದ್ರೆ ನಮಗೆ KPMC ಅಂದ್ರೆ ಒಂದು ಹೈ ಲೆವೆಲ್ ಸ್ಟ್ಯಾಂಡರ್ಡ್ ಸೆಟ್ ಮಾಡೋದ್ ಬಿಟ್ಟು ದೇ ಆರ್ ಪ್ಲೇಯಿಂಗ್ ವಿತ್ ಸ್ಟೂಡೆಂಟ್ಸ್ ಲೈಫ್. ಈ ಕ್ವಶನ್ ನೋಡಿ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಇದೆ ಅಲ್ಲ, ಈ ಕ್ವಶನ್ ಅಲ್ಲಿ ಆಪ್ಷನ್ ಇಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಅವನು? ಇಟ್ ಈಸ್ ದ ಹೈವೇಸ್ಟ್ ಫ್ಲೈಯಿಂಗ್ ಬರ್ಡ್, ಇಟ್ ಈಸ್ ಒನ್ ಆಫ್ ದ ಹೈವೇಸ್ಟ್ ಫ್ಲೈಯಿಂಗ್ ಬರ್ಡ್. ಇಲ್ಲಿ ಇಂಗ್ಲಿಷ್ ಓದೋನು ಏನ್ ಮಾಡ್ತಾನ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ. ಯಾಕಂದ್ರೆ ಅದು 15 ಇಂದ 18 kg ತಾನೇ ಇರ್ತದೆ ವೇಟ್, ಅದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್.
ಅವನು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ ಅಂತ ಹೋಗ್ತಾನೆ. ಅದೇ ಕನ್ನಡ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಇದು ಅತ್ಯಂತ ವೇಗವಾಗಿ ಅಂದ್ರೆ ಫಾಸ್ಟೆಸ್ಟ್ ಮತ್ತೆ ಹೆವಿಯೆಸ್ಟ್ ಲಿಂಕ್ ಇದೆನಾ, ಇಲ್ಲ. ಅವನೇನ್ ಮಾಡ್ತಾನೆ ಕನ್ನಡ ಮೀಡಿಯಂ, ಅರೆ ವೇಗವಾಗಿ ಫಾಸ್ಟೆಸ್ಟ್, ಯಾಕಂದ್ರೆ ಟೈಮ್ ಇಲ್ಲ ಇಂಗ್ಲೀಷ್ ಓದಕ್ಕೆ, ಇಷ್ಟು ಲೆಂತಿ ಕ್ವಶನ್ ಪೇಪರ್ ಇದೆ, ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ, ಟೈಮ್ ಹೋಗ್ತಿರೋದಿದೆ. ಅವ್ನು ಅನ್ಸುತ್ತೆ ಓಕೆ ಅವನು ಇಲ್ಲಿ ವೇಗವಾಗಿ ಅಂತ ಬೇಕಂತ ಕೊಟ್ಟಾನ, ಇದು ರಾಂಗ್ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಹುಡ್ತಾನ ಅವನು. ಏನ್ ಮಾಡ್ತೀರಾ, KPSC ಇಂದ ಈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಲಯನ್ ಟೈಲ್ಡ್ ಮೆಕಾಕ್ ಅಂತ ಇತ್ತು. ಈ ಕ್ವಶನ್ ನೋಡಿ ಇಲ್ಲೇನ್ ಕೊಟ್ಟಿದ್ದಾನೆ ಆಪ್ಷನ್ ಡಿ ದಲ್ಲಿ, ಇಟ್ ಈಸ್ ಅನ್ ಎಕ್ಸ್ಟಿಂಕ್ಟ್ ಸ್ಪೀಶೀಸ್. ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಅಂದ್ರೆ ಈಗ ಜಗತ್ತಲ್ಲಿ ಆ ಸ್ಪೀಶೀಸ್ ಇಲ್ಲ. ಲಯನ್ ಟೈಲ್ಡ್ ಮೆಕಾಕ್ ನಿಮಗೆ ಸಿಗೋದಿಲ್ಲ, ಅದು ಕಾಣೋದಿಲ್ಲ, ಈಗ ಪರ್ಮನೆಂಟ್ಲಿ ಡಿಸಪಿಯರ್ಡ್. ಎಕ್ಸ್ಟಿಂಕ್ಟ್ ಅಂದ್ರೆ ಅದನ್ನೇ ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾನೆ ಅವನು ಇಲ್ಲಿ, ಮೊದಲಿನ ಮಾತು ಪಕ್ಷಿ ಅಂತ ಕೊಟ್ಟಿದ್ದಾನೆ, ಪಕ್ಷಿ ಅಲ್ಲ ಅದು, ಪ್ರೈಮೇಟ್ ಅದು. ಓಕೆ, ಮತ್ತೆ ಕೋತಿ ಇದ್ದಂಗೆ ಇರುತ್ತದು, ಇದು ಪಕ್ಷಿ ಅಲ್ಲ. ಮತ್ತೇನ್ ಕೊಟ್ಟಿದ್ದಾನೆ, ಇದು ಪಕ್ಷಿ ಅಲ್ಲ, ಇದು ಎಲ್ಲಿಂದ ಬಂತು, ಟ್ರಾನ್ಸ್ಲೇಷನ್ ಮಾಡಿದ್ರು ಕೂಡ ಬರಲ್ಲ, ಅದು ಎಲ್ಲಿಂದ ಬಂತು ಅರ್ಥ ಆಗ್ತಿಲ್ಲ ನನಗೆ, ಪಕ್ಷಿ ಎಲ್ಲಿಂದ ಬಂತು ಅಂತ. ಮತ್ತೆ ಇದೇನ್ ಕೊಟ್ಟಿದ್ದಾನೆ ಇಲ್ಲಿ, ಅಳಿವಿನಂಚಿನಲ್ಲಿರುವ ಅಂದ್ರೆ ಏನದು, ಇದ್ರ ಮೀನಿಂಗ್ ಆನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಅಂದ್ರೆ ಇದ್ರ ನಾವು ಸೇವ್ ಮಾಡಿಲ್ಲ ಅಂದ್ರೆ, ಕನ್ಸರ್ವೇಶನ್ ಮಾಡಿಲ್ಲ ಅಂದ್ರೆ, ಮುಂದಿನ ಕಾಲದಲ್ಲಿ ಮುಂದಿನ ದಿನದಲ್ಲಿ ಇದು ಪರ್ಮನೆಂಟ್ಲಿ ಡಿಸಪಿಯರ್ ಆಗ್ಬಹುದು. ಇಲ್ಲಿ ಆಗ್ಬಹುದು ಅಂತ ಹೇಳಿದಾನೆ, ಇಲ್ಲಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟಾನೆ. ಈಗ ಹೇಳಿ ಏನ್ ಮಾಡ್ಬೇಕು, ಇಂಗ್ಲಿಷ್ ಅವ್ರು ಬೇರೆ ಆನ್ಸರ್, ಕನ್ನಡ ಅವ್ರು ಬೇರೆ ಆನ್ಸರ್. ಈಗ ಏನ್ ಮಾಡಕಂದ್ರೆ ಇವರು KPSC ಇಂಗ್ಲಿಷ್ ಅವರಿಗೆ ಬೇರೆ ಕೀಸ್ ಪ್ರಿಪೇರ್ ಮಾಡೋಕು, ಮತ್ತೆ ಕನ್ನಡ ಅವ್ರಿಗೆ ಬೇರೆ ಕೀಸ್ ಪ್ರಿಪೇರ್ ಮಾಡೋಕು, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವರಿಗೆ. ಮತ್ತೆ ಇದೊಂದು ಕ್ವಶನ್ ಹೀಗೆ ಮಿಸ್ಟೇಕ್ಸ್ ಜಾಸ್ತಿ ಇದೆ, 3-4 ಕ್ವಶನ್ ಇದೆ, ಒಂದು ಕಂಪ್ಲೀಟ್ಲಿ ಆಪ್ಷನ್ ಸೆಟ್ ಎಲ್ಲ ರಾಂಗೇ ಇದೆ. ನಾನು ಇದು ಒಂದು ನಿಮ್ ಗಮನಕ್ಕೆ ತರಿಸ್ಬೇಕಂತ ನಾನು ಈ ಕ್ವಶನ್ ಚಾಯ್ಸ್ ಮಾಡಿದೆ. ಇಲ್ಲಿ ನೋಡಿ, ಸರ್ಕಾರಿಯ ಕಮಿಷನ್ ವಾಸ್ ಅಪಾಯಿಂಟೆಡ್ ಟು ಎಕ್ಸಾಮೈನ್ ರೆಕಮೆಂಡ್ ಚೇಂಜಸ್ ಇನ್ ದ ರಿಗಾರ್ಡಿಂಗ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್. ಇದು ನಮಗೆ ಗೊತ್ತಿದೆ, ಸರ್ಕಾರಿಯ ಕಮಿಷನ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಬಗ್ಗೆ ಹೇಳುತ್ತಂತ, ನಮಗೆ ಕರೆಕ್ಟ್ ಅಂತ ನಾವು ಎ ಸೈಟ್ ಹಾಕ್ತೀವಿ. ಆಮೇಲೆ ಆರ್ಟಿಕಲ್ 122 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಈಸ್ ಆರ್ಟಿಕಲ್ 61. Okay, and power to make laws with respect to divorce and marriage subjects lies exclusively with parliament. ಇದೇನಾಗ್ತಿ, ಡಿವೋರ್ಸ್ ಮತ್ತೆ ಮ್ಯಾರೇಜ್ ಮೇಲೆ ಏನೋ ಲಾ ತೆಗಿಬೇಕಂದ್ರೆ ಓನ್ಲಿ ಪಾರ್ಲಿಮೆಂಟ್ ಹತ್ರ ಪವರ್ ಇದೆ ಅಂತ ಹೇಳ್ತಿದೆ. ಅಲ್ಲ, ಇದು ತಪ್ಪು. ಸ್ಟೇಟ್ ಕೂಡ ಮಾಡಬೇಕು, ಸ್ಟೇಟ್ ಹತ್ರ ಕೂಡ ಪವರ್ ಇದೆ. ಯಾಕಂದ್ರೆ ಇದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ, ಯೂನಿಯನ್ ಲಿಸ್ಟ್ ಅಲ್ಲಿ ಇಲ್ಲ, ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ. ಹಾಗಾಗಿ ಇದು ತಪ್ಪು. ಓನ್ಲಿ ಆಪ್ಷನ್ ಇಸ್ ಎ. ಈ ಆಪ್ಷನ್ ಎ ಅಲ್ಲಿ ತೋರಿಸಿ ಎಲ್ಲ. ಇಂಥ ಪರಿ ಮಿಸ್ಟೇಕ್ಸ್ ಇಷ್ಟು ಹೈ ಲೆವೆಲ್ ಬಾಡಿ ಮಾಡಿದ್ರೆ ಏನಾಗ್ಬೇಕು ಹೇಳಿ. ಇದು ಎಕ್ಸ್ಪೆಕ್ಟೇಷನ್ಸ್ ಇದ್ದಿಲ್ಲ KPSC ಇಂದ, ಈ ಲೆವೆಲ್ ಕ್ವಶನ್ ಪೇಪರ್ ರೆಡಿ ಮಾಡ್ತಾರ ಅಂದ್ರೆ. ಅದು ಕೂಡ ಇದು ಹೈಯೆಸ್ಟ್ ಲೆವೆಲ್ ಆಫ್ ಎಕ್ಸಾಮ್ KPSC ಕಂಡಕ್ಟ್ ಮಾಡ್ತಿರೋದು, ಇದಕ್ಕಿಂತ ಮೇಲೆ ಎಕ್ಸಾಮ್ ಯಾವ್ದು ಇಲ್ಲ. ಈ ಕ್ವಶನ್ ಪೇಪರ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಮಾಡ್ತಾರ, ಕೊಡೋದೇ ಎಕ್ಸಾಮ್ 3 ವರ್ಷ 5 ವರ್ಷ ಒಂದ್ಸಲ, ಅದರಲ್ಲಿ ಇವ್ರು ಕ್ವಶನ್ ಪೇಪರ್ ಚೆಕ್ ಮಾಡಕ್ ಆಗ್ತಿಲ್ಲ, ವಿತೌಟ್ ಎರರ್ಸ್ ಮಾಡಕ್ ಆಗ್ತಿಲ್ಲ. ಈ ಕಾರಣ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ಹುಡುಗರು ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗಲ್ಲ. ಹೌದಾ, ಪ್ರತಿ ಸಲ ಅವನು ಕನ್ನಡಲ್ಲಿ ಓದಿ ಇಂಗ್ಲಿಷ್ ಓದ್ತಾನೆ, ಇಂಗ್ಲಿಷಲ್ಲಿ ಓದೋನು ಕನ್ನಡಲ್ಲಿ ಓದ್ತಾನೆ, ಸ್ವಲ್ಪ ಅರ್ಥ ಆಗಿಲ್ಲ ಅಂತ ಟೈಮ್ ಕನ್ಸ್ಯೂಮಿಂಗ್ ಅಲ್ಲ. ಆದ್ರೂ ಬಿಟ್ಟು ಇದ್ರ ಸಲ 70 ಪೇಜಸ್ ಕ್ವಶನ್ ಪೇಪರ್ ಕೊಟ್ಟಿದಾರಲ್ಲ, ಅದು ಅರ್ಥ ಆಗಿಲ್ಲ ನನಗೆ. UPSC ಕೂಡ ಯಾವತ್ತು ಇಷ್ಟು ದೊಡ್ಡದು ಪೇಜಸ್ ಕೊಟ್ಟಿಲ್ಲ, 48 ಮ್ಯಾಕ್ಸಿಮಮ್ ಕೊಟ್ಟಿರೋದು UPSC. ಇವರು 70 ಪೇಜಸ್ ಹೋಗಿದಾರಲ್ಲ ಎಕ್ಸ್ಟ್ರಾ, ಇದು ಅರ್ಥ ಆಗಿಲ್ಲ ನನಗೆ. ಅದಕ್ಕೆ ನಾನು ಏನ್ ಹೇಳ್ತಿದ್ದೀನಿ, KPSC ಸಜೆಷನ್ಸ್ ಏನಂದ್ರೆ, ನೀವು ಏನ್ ಮಾಡಿ, ಎಕ್ಸ್ಪರ್ಟ್ ಕಮಿಟಿ ಇದೆಯಲ್ಲ, ಅದರಲ್ಲಿ ಗುಡ್ ಟ್ರಾನ್ಸ್ಲೇಟರ್ ನ ಇನ್ಕ್ಲೂಡ್ ಮಾಡಿ. ನಿಮಗೆ ಭರವಸೆ ಇಲ್ಲ, ಯಾರು ಒಳ್ಳೆ ಟ್ರಾನ್ಸ್ಲೇಟ್ ಮಾಡಲ್ಲ, ನಾವು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂತೀವಿ ಅಂದ್ರೆ ಕಷ್ಟ. ಈ ನೋಡಿದ್ರಲ್ಲ ಎರರ್ಸ್, ಮಿಸ್ಟೇಕ್ಸ್ ಬೇಡ, ಇದು ಕಷ್ಟ. ನಿಮಗೆ ಸ್ಟೂಡೆಂಟ್ಸ್ಗೆ ಜಾಸ್ತಿ ತೊಂದರೆ ಆಗುತ್ತೆ. ಇದರಿಂದ ನೀವು ಒಂದು ಒಳ್ಳೆ ಟ್ರಾನ್ಸ್ಲೇಟರ್ನ ರೆಕ್ರೂಟ್ ಮಾಡಿ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಇನ್ಕ್ಲೂಡ್ ಮಾಡ್ಬಿಟ್ರು ನನಗೆ. ಓಕೆ, ಆ ಪರ್ಸನ್ ಗುಡ್ ಟ್ರಾನ್ಸ್ಲೇಟರ್, ಆ ಪರ್ಸನ್ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಇರುತ್ತೆ. UPSC KPSC ಬೇರೆ ಎಷ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾವೆ, ಕನ್ನಡ ಟ್ರಾನ್ಸ್ಲೇಷನ್ ಬೇಕೇ ಬೇಕು. ಹಾಗಾಗಿ ಒಂದು ಟ್ರಾನ್ಸ್ಲೇಟರ್ ಬೇಕೇ ಬೇಕು, ಒಳ್ಳೆ ಟ್ರಾನ್ಸ್ಲೇಟ್ ಕೋರಿ.
ಗೂಗಲ್ ಇಂದ ಯಾಕೆ ನಡ್ಸತ್ತೀರಿ, ಗೌರ್ಮೆಂಟ್ ಹತ್ರ ಫಂಡ್ಸ್ ಇದೆ, ಒಂದ್ ರಿಕ್ರೂಟ್ ಮಾಡ್ಕೊರಿ ಒಂದೇ ಗುಡ್ ಟ್ರಾನ್ಸ್ಲೇಟರ್. ಇಲ್ಲ ನೀವು ಎಕ್ಸಾಮ್, ಅದು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡಿ, ಜಾಸ್ತಿ ಹುಡುಗರು ಅಪ್ಲಿಕೇಶನ್ ಹಾಕ್ತಾರ ಅಟ್ಲೀಸ್ಟ್. ಸೆಕೆಂಡ್, ಪ್ರೂಫ್ ರೀಡಿಂಗ್ ಇಡ್ಬೇಕು. ಈ ಕಮಿಟಿ ಕ್ವಶನ್ ಪೇಪರ್ ರೆಡಿ ಮಾಡಿದ್ಮೇಲೆ ಇವರೇ ಒಂದ್ಸಲ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಯಾಕಂದ್ರೆ ಈ ಕ್ವಶನ್ ಪೇಪರ್ ರೆಡಿ ಮಾಡಿದ್ಮೇಲೆ ಓನ್ಲಿ ಓದಿದ್ರೆ ಆಗಲ್ಲ, ಮಿಸ್ಟೇಕ್ಸ್ ಗೊತ್ತಾಗಲ್ಲ, ಜಲ್ದಿ ಜಲ್ದಿ ಫಾಸ್ಟ್ ಓದ್ಬಿಡ್ತಾರೆ. ಅದನ್ನೇ ಕ್ವಶನ್ ಪೇಪರ್ ಕುಂತ್ ಸಾಲ್ವ್ ಮಾಡ್ತಾರಲ್ಲ, ಅವಾಗ ಮಿಸ್ಟೇಕ್ಸ್ ಸಿಗುತ್ತೆ ಜಾಸ್ತಿ, ಏನೋ ಮಿಸ್ಟೇಕ್ಸ್ ಇದ್ರೆ. ಓಕೆ, ಅವ್ರ ಹತ್ರನೇ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿ ಮಿಸ್ಟೇಕ್ಸ್ ನ ತಗ್ಸ್ಬೇಕು. ಆ ಮಿಸ್ಟೇಕ್ಸ್ ನ ರೆಕ್ಟಿಫೈ ಮಾಡಿ ಫೈನಲ್ ಫಾರ್ಮೆಟ್ ರೆಡಿ ಮಾಡಬೇಕು. ಆ ಫೈನಲ್ ಫಾರ್ಮೆಟ್ ನ ಕನ್ನಡಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಆ ಟ್ರಾನ್ಸ್ಲೇಟ್ ಮಾಡಿದ್ಮೇಲೆ ಇಂಗ್ಲಿಷ್ ಜೊತೆ ವೆರಿಫೈ ಮಾಡ್ಕೋಬೇಕು. ಈ ಮೀನಿಂಗ್ ಕನ್ನಡಲ್ಲಿ ಇರೋದ್ ಮೀನಿಂಗ್ ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡ್ಕೋಬೇಕು. ಓಕೆ, ಆದ್ಮೇಲೆ ಇದೆಲ್ಲ ಆದ್ಮೇಲೆನೆ ನೀವು ಪ್ರಿಂಟಿಂಗ್ ಕೊಡಿ. ಓಕೆ, ಇದೆಲ್ಲ ಕೆಲಸ ಎಕ್ಸ್ಪರ್ಟ್ ಕಮಿಟಿ ಹೆಡ್ ಅಲ್ಲಿನೇ ಆಗ್ಲಿ, ಯಾರು ಚೇರ್ಮನ್ ಅವರೆಲ್ಲ ಇನ್ಕ್ಲೂಡ್ ಆಗೋದು ಅವಶ್ಯಕತೆ ಅಲ್ಲ, ಇವ್ರ ಒಳಗೆ ಆಗ್ಲಿ ಕೆಲಸ. ಯಾಕಂದ್ರೆ ಇವ್ರು ಮಾಡ್ಬೋದು ಇದನ್ನ, ಅವ್ರಿಗೆ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ, ಅವ್ರು ಓದಕ್ಕಾಗಲ್ವಾ. ಓಕೆ, ನೆಕ್ಸ್ಟ್ ಸೈನ್ಸ್ ಜನರಲ್ ಸೈನ್ಸ್ ಕ್ವಶನ್ ಕೊಟ್ಟಿದ್ರಲ್ಲ, ನಮ್ಮ ಕಮ್ಯುನಿಟಿದಲ್ಲಿ ಆಸ್ಪಿರೆಂಟ್ಸ್ ಕಮ್ಯುನಿಟಿಯಲ್ಲಿ ಡಾಕ್ಟರ್ಸ್ ಇದ್ದಾರೆ, ಬಯೋಕೆಮಿಸ್ಟ್ ಇದ್ದಾರೆ, ಕೆಮಿಸ್ಟ್ರಿ ಲೆಕ್ಚರರ್ಸ್ ಇದ್ದಾರೆ. ಅವರು ದೇ ವರ್ ನಾಟ್ ಏಬಲ್ ಟು ಸಾಲ್ವ್ ದೀಸ್ ಕ್ವಶನ್ಸ್. ಅವರೇ ಸಬ್ಜೆಕ್ಟ್ ಎಕ್ಸ್ಪರ್ಟ್, ಅವರು ಸಾಲ್ವ್ ಮಾಡಕ್ ಆಗಿಲ್ಲ. ಫ್ಯಾಟಿ ಆಸಿಡ್ ಮೇಲೆ ಕ್ವಶನ್ ಇತ್ತು, ಯಾವ್ದೋ ಒಂದು ಬಯೋಕೆಮಿಕಲ್ ಮೇಲೆ ಕ್ವಶನ್ ಇತ್ತು, ಮತ್ತೆ ಇನ್ನೊಂದು ಯಾವ್ದು ಮೆನೆಂಜೈಟಿಸ್ ಮೇಲೆ ಕ್ವಶನ್ ಇತ್ತು. ಆ 3 ಕ್ವಶನ್ ಎಷ್ಟು ಟಫ್ ಇದ್ವು ಅಂದ್ರೆ ಯಾರು ಆನ್ಸರೇ ಮಾಡಕ್ ಆಗ್ತಿದ್ದಿಲ್ಲ, ಮ್ಯಾಕ್ಸಿಮಮ್ ಪೀಪಲ್. ಇದು ಜನರಲ್ ಸೈನ್ಸ್ ಕಾಣ್ತಿದ್ದಿಲ್ಲ ಈ ಕ್ವಶನ್ಸ್, ಇದು ಸ್ಪೆಸಿಫಿಕ್ ಸೈನ್ಸ್ ಅಂತ ಕಾಣ್ತಿತ್ತು. ಸ್ಪೆಸಿಫಿಕ್ ಸೈನ್ಸ್, ಜನರಲ್ ಸೈನ್ಸ್ ಅಲ್ಲ. ಸೊ ಆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕ್ವಶನ್ಸ್ ನ ನೀವು ತಯಾರು ಮಾಡಿ. ಓಕೆ, ಫೋರ್ತ್, ಕ್ವಶನ್ ಪೇಪರ್ ಫುಲ್ ಲೆಂತ್ ಇತ್ತು, ಫುಲ್ ಹೆವಿ ಲೆಂತ್ ಇತ್ತು. ಈ ಲೆಂತ್ ನ ಡಿಕ್ರೀಸ್ ಮಾಡಿ ಒಂದು ಅಪ್ರೋಪ್ರಿಯೇಟ್ ಲೆವೆಲ್ ನ ಕ್ರಿಯೇಟ್ ತಗೊಂಬನ್ನಿ. ಜಾಸ್ತಿ ಲೆಂತ್ ಇರಬಾರ್ದು, ಜಾಸ್ತಿ ಶಾರ್ಟ್ ಇರಬಾರ್ದು, ಒಂದು ಅಪ್ರೋಪ್ರಿಯೇಟ್ ಕಂಫರ್ಟಬಲ್ ಆಗಿ ಕಾಂಪಿಟೇಟಿವ್ ಆಗಿ ಕ್ವಶನ್ ಪೇಪರ್ ನ ಮುಗಿಸ್ಬೇಕು 2 ತಾಸಲ್ಲಿ. ಅಂತ ಕ್ವಶನ್ ಪೇಪರ್ ರೆಡಿ ಮಾಡಿ. ಕಷ್ಟ ಇರೋದು, ಸ್ಟ್ರಗಲ್ ಮಾಡಿ ಮುಗಿಸೋದು, ಅಂತ ಪರಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಕೋಬೇಡಿ. ಬಿಕಾಸ್ ಯು ಆರ್ ಎ ವೆಲ್ಫೇರ್ ಸ್ಟೇಟ್, KPSC ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಒಳ್ಳೆ ಕೆಲಸ ಮಾಡಬೇಕು, ಸ್ಟೂಡೆಂಟ್ಸ್ ಫೇವರ್ ಅಲ್ಲಿ ಇರ್ಬೇಕು. ಹಾಗಾಗಿ ಅಂತಾರೆ ಸ್ಟೂಡೆಂಟ್ಸ್ ಫೇವರ್ ಅಲ್ಲಿ ಅಂದ್ರೆ ಈಸಿ ಕ್ವಶನ್ ಪೇಪರ್ ಕೊಡೋದಲ್ಲ, ಒಳ್ಳೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕ್ವಶನ್ ಪೇಪರ್ ರೆಡಿ ಮಾಡಬೇಕು. ಕನ್ನಡ ಮೀಡಿಯಂ ಅವರು ಕೂಡ ಈಸಿ ಆಗ್ಬೇಕು, ಇಂಗ್ಲಿಷ್ ಮೀಡಿಯಂ ಕೂಡ ಈಸಿ ಆಗ್ಬೇಕು. ಇಬ್ರಿಗೂ ಸೇಮ್ ಲೆವೆಲ್ ಅನ್ಸ್ಬೇಕು. ಕನ್ನಡ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಜಾಸ್ತಿ ಫಾಯ್ದಾ ಆಯ್ತು, ಕನ್ನಡ ಮೀಡಿಯಂ ಅವ್ರಿಗೆ ಆಗಿಲ್ಲ, ಹಂಗಾಗ್ಬಾರ್ದು. ಇಬ್ರಿಗೂ ಸೇಮ್ ಸಮ ಇರ್ಬೇಕು. ಆಮೇಲೆ ಮೆಂಟಲ್ ಎಬಿಲಿಟಿಯಲ್ಲಿ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದಿಲ್ಲ, 5 ಕ್ವಶನ್ಸ್ ಪ್ರೊಬಬಿಲಿಟಿಯಿಂದ ಬಂದಿದೆ. ಬರ್ಲಿ, UPSC KPSC ಕೇಳಬಹುದು ಪ್ರೊಬಬಿಲಿಟಿ ಕ್ವಶನ್ಸ್, ಇಲ್ಲ ಅಂತ ಅಲ್ಲ. ಆದ್ರೆ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಪ್ರೊಬಬಿಲಿಟಿ ಕ್ವಶನ್ಸ್. ಓನ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಪ್ರಾಬಿಲಿಟಿ ಕ್ವಶನ್ ಸಾಲ್ವ್ ಮಾಡಕ್ಕೆ ಕಷ್ಟ ಆಗುತ್ತೆ. ಎಲ್ಲರೂ ಹೇಳ್ತಿರ್ಬೋದು ಹೌದ್ ಸರ್ ಅಂತ. ಆರ್ಟ್ಸ್ ಸ್ಟೂಡೆಂಟ್ಸ್ ಹೆಂಗ್ ಸಾಲ್ವ್ ಮಾಡಬೇಕು ಸರ್ ಪ್ರಾಬಿಲಿಟಿ ಕ್ವಶನ್ಸ್, ಎಷ್ಟು ಕಷ್ಟ ಕ್ವಶನ್ಸ್. ಹಾಗಾಗಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕ್ವಶನ್ಸ್ ರೆಡಿ ಮಾಡಿ, ಸ್ಟ್ಯಾಂಡರ್ಡ್ ರೆಡಿ ಒಂದು. ಆಮೇಲೆ ಪ್ಯಾಸೇಜಸ್ ಕೂಡ ಡಿಕ್ರೀಸ್ ಮಾಡಿದೀರಾ, ಅದು ಒಂದ್ ಸ್ವಲ್ಪ. ಅದು ಮತ್ತೆ ಪ್ಯಾಸೇಜ್ ಅಲ್ಲಿ ಇಂಗ್ಲಿಷ್ ಕನ್ವರ್ಟ್ ಮಾಡಿದಿತ್ತಲ್ಲ, ಇಂಗ್ಲಿಷ್ ಇದ್ದಿದ್ದು ಕನ್ನಡಲ್ಲಿ ಕನ್ವರ್ಟ್ ಮಾಡಿ, ಅದು ಅಲ್ಲಿ ಕೂಡ ಜಾಸ್ತಿ ಮಂದಿ ಸಮಸ್ಯೆ ಬಂತು. ಹಾಗಾಗಿ ಕ್ವಶನ್ ಪೇಪರ್ನ ಒಳ್ಳೆ ರೀತಿಯಿಂದ, ಕ್ವಶನ್ ಪೇಪರ್ನ ವಿತೌಟ್ ಎನಿ ಮಿಸ್ಟೇಕ್ಸ್ ಪ್ರಿವೆಂಟ್ ಮಾಡಿ ಮಿಸ್ಟೇಕ್ಸ್ನ, ಅಂತ ಪೇಪರ್ ಫುಲ್ ಪ್ರೂಫ್ ಕ್ವಶನ್ ಪೇಪರ್ ರೆಡಿ ಮಾಡಿ. ಮತ್ತೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಜೊತೆ ಅದು ಟ್ರಾನ್ಸ್ಲೇಟರ್ ಕೂಡ ಇಡಿ. ಕ್ವಶನ್ ಪೇಪರ್ ಲೆಂತ್ ನ ಕರೆಕ್ಟ್ ಅಪ್ರೋಪ್ರಿಯೇಟ್ ಲೆವೆಲ್ ಮಾಡಿ. ಮತ್ತೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಹೆಂಗಿರ್ಬೇಕಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ಗೆ, ರೂರಲ್ ಟು ಅರ್ಬನ್ ಇರ್ಲಿ, ಸೈನ್ಸ್ ಟು ಆರ್ಟ್ಸ್ ಇರ್ಲಿ, ಎಲ್ಲಾ ಸ್ಟೂಡೆಂಟ್ಸ್ ಸೇಮ್ ಲೆವೆಲ್ ಇರಬೇಕು ಅಂತ ಕ್ವಶನ್ ಸ್ಟಡಿ ಮಾಡಿ. ಜನರಲ್ ಸೈನ್ಸ್ ಕೂಡ ಸೇಮ್. ಮತ್ತೆ ಇದು ಈ ಸಲ ನೀವು ಫೆಸಿಲಿಟೀಸ್ ಕೂಡ KPSC ಲೈಕ್ ಜಾಮರ್ಸ್ ಇಟ್ಟಿದ್ರು, ಫ್ರಿಸ್ಕಿಂಗ್ ಇಟ್ಟಿದ್ರು, ಚೆಕ್ಅಪ್ ಮಾಡಿದ್ರು, ಕಿವಿ ನೋಡಿದ್ರು, ಅದೆಲ್ಲ ಒಳ್ಳೇದಿತ್ತು. ಆದ್ರೆ ಸ್ವಲ್ಪ ನ್ಯೂಸಿಗೆ ಬಂದಿದೆ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಕೇಳಿದ್ದೀನಿ ಅಷ್ಟೇ, ಅದು ಸುಳ್ಳುನ ನಿಜ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ಪ್ಲೇಸಸ್ ಅಲ್ಲಿ ಅದು ಚೆಕ್ಕೇ ಮಾಡಿಲ್ಲ ಅಂತ, ಸ್ವಲ್ಪ ಪ್ಲೇಸಸ್ ಅಲ್ಲಿ, ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ಚೆಕ್ ಮಾಡಿದ್ರು, ಸ್ವಲ್ಪ ಪ್ಲೇಸಸ್ ಚೆಕ್ಕೇ ಮಾಡಿಲ್ಲ ಅಂತ, ಹಂಗೆ ಒಳಗೆ ಕಳ್ಸಿದ್ರಂತ.
ಅದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಲ್ಲ. ಎಲ್ಲರೂ ಚೆಕ್ ಮಾಡಿದ್ರೆ ಎಲ್ಲ ಚೆಕ್ ಮಾಡೋದು, ಇಲ್ಲ ಯಾರು ಚೆಕ್ ಮಾಡಬಾರ್ದು. ಇದು ಒಂದು ಗಮನಕ್ಕೆ ಇಟ್ಕೊಳ್ಳಿ. ಓವರ್ ಆಲ್ ಈ ಮುಂದಿನ ಎಕ್ಸಾಮ್ಸ್ ಬರೋದು ಎಕ್ಸಾಮ್ಸ್ನ ನೀವು ಪ್ರತಿ ಫ್ರೀಕ್ವೆಂಟ್ ಆಗಿ ಕಂಡಕ್ಟ್ ಮಾಡಿ ಪ್ಲೀಸ್. ನೀವು ಲೈಕ್ 5 ವರ್ಷಕ್ಕೆ 3 ವರ್ಷಕ್ಕೆ ಮಾಡಕ್ ಹೋಗ್ಬೇಡಿ, ಫ್ರೀಕ್ವೆಂಟ್ ಆಗಿ ಕಂಡಕ್ಟ್ ಮಾಡಿ. ಮತ್ತೆ ಕರೆಂಟ್ ಅಫೇರ್ಸ್ ಕೂಡ ಕ್ವಶನ್ಸ್ ನೋಡಿದೀವಿ, 2.5 years ಹಳೆ ಕ್ವಶನ್ಸ್ ಕೂಡ ಇದು. ಸೊ ಕ್ವಶನ್ಸ್ ಸ್ವಲ್ಪ ನಿಯರ್ ಬೈ ಕೊಟ್ರೆ ಒಳ್ಳೆಯದು. ಸೊ ದೀಸ್ ಆರ್ ದ ಸಮ್ ಸಜೆಷನ್ಸ್ ಅಂಡ್ ಅಡ್ವೈಸ್ ಟು ದ KPSC. ಇಟ್ಸ್ ಅಪ್ ಟು ದೆಮ್ ಟು ಟೇಕ್ ದೆಮ್ ಅಂಡ್ ಟು ಟೇಕ್ ದಿಸ್ ಅಡ್ವೈಸ್ ಆರ್ ಥ್ರೋ ಇಟ್ ಟು ದ ವಾಲ್. ನಮ್ಮ ಕೆಲಸ, ನಮ್ಮ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ ಕಮ್ಯುನಿಟಿಯಿಂದ ಒಂದು ಮೆಸೇಜ್ ಇದು KPSC ಚೇರ್ಮನ್, KPSC ಎಕ್ಸಾಮ್ ಕಂಟ್ರೋಲರ್ಗೆ, ಪ್ಲೀಸ್ ಮೇಕ್ ಎಕ್ಸಾಮ್ ಇನ್ ದ ಫೇರ್ ಆಫ್ ಸ್ಟೂಡೆಂಟ್ಸ್. ಓಕೆ. ಆ್ಯಂಡ್ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ನಂದು ಇಮೇಲ್ ID, ಇದೊಂದು ಇನ್ಸ್ಟಾ ID, ಮತ್ತು ಒಂದು ಟೆಲಿಗ್ರಾಮ್ ಗ್ರೂಪು. ಈ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಶೇರ್ ಮಾಡಿ ಇದನ್ನ. ಈ ವಿಡಿಯೋನ ಚೇರ್ಮನ್ಗೆ ಸಿಗಬೇಕು, ಎಕ್ಸಾಮ್ ಕಂಟ್ರೋಲರ್ಗೆ ಸಿಗಬೇಕು, ಅವ್ರು ನೋಡಬೇಕು, ಅವ್ರ ಮಿಸ್ಟೇಕ್ಸ್ನ ಅವ್ರು ತೀರ್ಪಡಿಬೇಕು ಈ ವಿಡಿಯೋ ಮುಖಾಂತರ. ಇದು ನಮ್ಗೆಲ್ಲರಿಗಿಂತ, ನನ್ನಿಂದಲ್ಲ, ನಮ್ಗೆಲ್ಲರ ಸ್ಟೂಡೆಂಟ್ಸ್ ಕಮ್ಯುನಿಟಿ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, ಎಲ್ಲ ಕಮ್ಯುನಿಟಿ, ಆಸ್ಪಿರೆಂಟ್ ಕಮ್ಯುನಿಟಿ ಮೆಸೇಜ್ ಇದು KPSCಗೆ. ಸೊ ಐ ರಿಕ್ವೆಸ್ಟ್ KPSC to take our suggestions into consideration. And thank you all for watching this video. Please like, comment, share and follow this channel. And KPSC ಕೂಡ 2-3 ದಿನದಲ್ಲಿ ಅಫಿಷಿಯಲ್ ಆನ್ಸರ್ಸ್ ರಿಲೀಸ್ ಮಾಡ್ತಾರೆ, ನೋಡೋಣ. ನಾವು ಡಿಸ್ಕಸ್ ಮಾಡಿದ್ವಿ ಕ್ವಶನ್ಸ್, ಮಿಸ್ಟೇಕ್ಸ್ ಇರೋದು ಕ್ವಶನ್ಸ್, ಅವ್ರು ಏನು ಮಾಡಿದ್ದಾರೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ವಾಮಿಟ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡೋಣ. ಆದಮೇಲೆ ನಾನು ಹೀಗಾಗ್ಬೋದು, ನಾನು ಯಾವ್ದೊಂದು ಕ್ವಶನ್ ಬಿಟ್ಟಿರ್ಬೋದು, ಯಾವ್ದು ಮಿಸ್ಟೇಕ್ಸ್ ಇರೋದು, ನೀವು ಅದನ್ನ ನನ್ನ ಗಮನಕ್ಕೆ ತರ್ಬೋದು, ಕಮೆಂಟ್ ಮಾಡಿ ಗಮನಕ್ಕೆ ತರ್ನಿ. ಮತ್ತೆ ಯಾವ ಕ್ವಶನ್ಸ್ ರಾಂಗ್ ಇದ್ವು, ಆಪ್ಷನ್ಸ್ ರಾಂಗ್ ಇದ್ವು, ಆ ಕ್ವಶನ್ಸ್ ನಾವು ರಿವೈಸ್ ಅಫಿಷಿಯಲ್ ಕೀಯಲ್ಲಿ ಅಪ್ಲೈ ಮಾಡಕ್ ಬರುತ್ತೆ. ಓಕೆ, ಟಿಲ್ ದೆನ್ ಡೂ ಟೇಕ್ ಕೇರ್. ಎಕ್ಸಾಮ್ ರಿಸಲ್ಟ್ಸ್ನ ಏನು ಯೋಚನೆ ಮಾಡ್ಕೋಬೇಡಿ, ಕಟ್ ಆಫ್ ಎಷ್ಟಿರುತ್ತೆ ಗೆಸ್ ಮಾಡೋದು ಕಷ್ಟ. ಓವರ್ ಆಲ್ ಆನ್ಸರ್ ಕೀ ಬಂದಮೇಲೆ ಸ್ವಲ್ಪ ಅಪ್ರಾಕ್ಸಿಮೇಟ್ಲಿ ಐಡಿಯಾ ಬರುತ್ತೆ. ಓವರ್ ಆಲ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸ್ಟೇ ಸೇಫ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಮೇನ್ಸಿಗೆ ಪ್ರಿಪೇರ್ ಆಗೋದು ಸ್ಟಾರ್ಟ್ ಮಾಡಿ, ಅವಾಗ ತನ್ನ ಸ್ವಲ್ಪ ಎಂಜಾಯ್ ಮಾಡಿ, ಅಫಿಷಿಯಲ್ ಕೀ ಬರೋ ತನಕ ಎಂಜಾಯ್ ಮಾಡಿ, ರೆಸ್ಟ್ ತಗೊಳ್ಳಿ. ಟಿಲ್ ದೆನ್ ಡೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.